ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಮಂಗಳವಾರದ ಈ ದಿನದ ಅಧಿಪತ್ಯ ಯಾರು? ಮಂಗಳವಾರ ಮಂಗಳನ ಅಧಿಪತ್ಯ ಇರ್ತದೆ, ಹೌದಲ್ವೋ? ಸೊ ಮಂಗಳವಾರ ಮಂಗಳನ ಅಧಿಪತ್ಯ ಇರೋದ್ರಿಂದ ಹೆಚ್ಚಾಗಿ ನೋಡಿ, ಒಂದು ತಿಳ್ಕೊಳ್ಳಿ, ಮಿಸ್ಗೈಡ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಇವತ್ತು ನಮ್ಮ ತಲೆಯಲ್ಲಿ ಕೂತಿರ್ತಕ್ಕಂಥದ್ದು ಒಂದೇ ಒಂದು ವಿಚಾರ, ಕುಜ ದೋಷ. ಇದೊಂದೇ ಗೊತ್ತಿರೋದು, ಬೇರೆ ಕುಜನಿಂದ ನಿಮ್ಗೇನು ಸತ್ಯಾಸತ್ಯತೆಗಳು ಖಂಡಿತವಾಗಿ ಗೊತ್ತಿಲ್ಲ. ಸುಮ್ಮನೆ ಕುಜದೋಷ, ವಿವಾಹ, ಕುಂಭ ವಿವಾಹ, ಪೂಜಾ ಪುನಸ್ಕಾರಗಳು. ಬಟ್ ಕುಜ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ಕುಜನ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ತಿಳ್ಕೊಂಬಿಟ್ರೆ ಅದ್ರ ಬಗ್ಗೆ ನಿಜವಾಗ್ಲೂ ಜೀವನ ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥದ್ದಿದೆ. ನಿಮಗೆ ನೋಡ್ತೀನಿ, ಕುಜ ದೋಷ ಇವೆಲ್ಲ ನಿವಾರಣೆಗೆ ಮನೆಯಲ್ಲೇ ಮಾಡ್ಕೊಳ್ಳಿ, ಎಲ್ಲೂ ಹೋಗೋದು ಅವಶ್ಯಕತೆನೇ ಇಲ್ಲ. ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಾನು ಕೊಡ್ತೇನೆ. ಅನೇಕ ಬಾಧೆಗೊಳಗಾಗಿರ್ತಕ್ಕಂಥವ್ರಿಗೂ, ಅನೇಕ ಶತ್ರು ಬಾಧೆಗೊಳಗಾಗಿರ್ತಕ್ಕಂಥವ್ರಿಗೂ ನಿಮಗೆ ಇದು ಸಣ್ಣ ಕೆಲಸ ಮಾಡ್ಕೊಳ್ಳಿ. ನಾನು ಇದನ್ನೇ ಎಪಿಸೋಡ್ ಮಾಡ್ತಾ ಇದ್ದೇನೆ. ನೋಡಿ, ಕುಜ ರಕ್ತಕ್ಕೆ ಕಾರಕ. ನಾನು ಏನು ಇಟ್ಕೊಂಡಿದ್ದೀನಿ ನೋಡಿ, ಬ್ಲಡ್. ಇದು ಬ್ಲಡ್ ಶರ್ಟ್, ಐ ಮೀನ್ ಬ್ಲಡ್ ಕಲರ್ ಹಿಮೋಗ್ಲೋಬಿನ್ ಶರ್ಟ್. ನೀವು ಕುಜ ರಕ್ತಕ್ಕೆ ಕಾರಕ. ಬಿಸಿ ರಕ್ತ ಇದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೌದಲ್ವ? ನಿಮಗೆ ರಕ್ತನೇ ತಣ್ಣಗಾಯಿತು ಅಂದರೆ ವಾಟ್ ಈಸ್ ದ ಯೂಸ್, ಹೌದಲ್ವೋ? ಜೀವನದಲ್ಲಿ ಕೆಲಸ ಮಾಡಬೇಕು, ದುಡಿಬೇಕು, ಕೆಚ್ಚು. ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಾವಿವತ್ತು ಸೇಫಾಗಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ದೇಶದ ಸೈನಿಕರು, ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಪೊಲೀಸರು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಪೊಲೀಸರನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜಗ್ರಹ. ಇವತ್ತು ಅಂದರೆ ದೇಶವನ್ನು ಗಡಿ ಕಾಯ್ತಕ್ಕಂಥದ್ದು ಕುಜಗ್ರಹ. ಯಾಕೆ ಈ ವಿಚಾರಗಳನ್ನು ನಮ್ಮ ತಲೆಗೆ? ಸೇಫಾಗಿ ಇದ್ದೀವಿ ನಾವಿವತ್ತು, ಸೇಫಾಗಿ ಅನೇಕ ಬಾಧೆಗಳಿಂದ ಒಳಗಾಗಿದ್ದಾರೆ ನಮ್ಮ ಪೊಲೀಸರು. ಬಹಳ ಪಣ ತೊಟ್ಟು ನಿಂತಿರ್ತಕ್ಕಂಥದ್ದಿದೆ. ಹಾಗೆ ಅದೇ ರೀತಿಯಾಗಿ ಹಗಲು ರಾತ್ರಿ, ಮಳೆ, ಗುಡುಗು, ಚಳಿ, ಕೀಟಗಳು, ಮತ್ತೊಂದು ಎಲ್ಲವನ್ನ ಲೆಕ್ಕಿಸದೆ, ಪ್ರಾಣವನ್ನೇ ಲೆಕ್ಕಿಸದೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಯೋಧರು. ಇದನ್ನು ಆಡಳಿತ ಮಾಡುತ್ತೆ ಕುಜ. ಇವತ್ತು ನಮ್ಮ ದೇಶದಲ್ಲಿ ನಾವುಗಳು ಕುಜನನ್ನು ಸಪ್ರೆಸ್ ಮಾಡಿ, ಶಾಂತಿ ಮಾಡಿ 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 ದೇಶ ಪ್ರೇಮ ಪ್ರೇಟಾಟಿಯಮ್ಮೇ ಹೊರಟೋಗ್ತಾ ಇದೆ. ಯಾವನೋ ಕಿತ್ತಾಡ್ತಿರ್ತಾರೆ, ಎಲ್ಲವನ್ನೋ ಕಿತ್ತಾಡ್ತಿರ್ತಾರೆ. ನಮ್ಮ ದೇಶ ಅಂತಕ್ಕಂಥ ಒಂದೇ ಒಂದು ಸಣ್ಣ ಒಲವು ನಮ್ಮಲ್ಲಿ ಹೋಗ್ತಾ ಇದೆ. ಸುಮ್ಮನೆ ದ್ವೇಷದಿಂದ ಕಿತ್ತಾಡ್ತಿದ್ದೀವಿ ಅಂದರೆ ಎಂಥ ಪ್ರಪಂಚ ಉತ್ಪತ್ತಿ ಆಗ್ತಾ ಇದೆ ಅಂತ ನಾವು ವ್ಯಕ್ತ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಏನೇ ಸಮಸ್ಯೆಗಳು ಬರ್ಬೋದು, ನಮ್ಮ ಮನೆ ಅಂದಾಗ ಆ ಸಮಸ್ಯೆಗೆ ನಾವು ಎಂಥ ಪರಿಹಾರಗಳನ್ನು ತಗೋಬೇಕು ಅಂತಕ್ಕಂಥದ್ದು ದೇಶಭಕ್ತಿಯಲ್ಲಿ ಉಪಯೋಗಬೇಕಾಗುತ್ತೆ. ಬಟ್ ಅಫ್ಕೋರ್ಸ್ ಜನಗಳ ಮನಸ್ಥಿತಿ ವಿಭಿನ್ನವಾಗಿದೆ. ಅದನ್ನೇ ಒಂದು ಸಮಾಜಕ್ಕೆ ಗೈಡೆನ್ಸ್ ಕೊಡಬೇಕು. ಆ ಗೈಡೆನ್ಸ್ ಕೊಡೋದ್ರ ಜೊತೆಗೆ ನಾನು ಆ ಗೈಡೆನ್ಸ್ ತಗೋಬೇಕು. ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೂ ಕೂಡ ಒಂದು ಅಟ್ಲೀಸ್ಟ್ ಒಂದು ಒಳ್ಳೆಯದಾಗಬೇಕು. ಇದು ಜ್ಯೋತಿಷ್ಯದ ಮುಖೇನ ಆಗಿರ್ಬೋದು, ರಾಜಕೀಯ ಮುಖೇನ ಆಗಿರ್ಬೋದು, ಡಾಕ್ಟರ್ಸ್ ಮುಖೇನ, ಪೊಲೀಸರ ಮುಖೇನ, ಯಾವುದೇ ಆಗಿರ್ತಕ್ಕಂಥ ಮುಖೇನ ಒಬ್ಬೊಬ್ಬ ಜನಗಳಲ್ಲಿ ಅವೇರ್ನೆಸ್ಸನ್ನು ಬೆಳೆಸ್ಕೋಬೇಕು. ಎಲ್ಲದೂ ತಿಳಿದೇ ಬಾಳಕ್ಕೆ ಸಾಧ್ಯತೆ ಇಲ್ಲ. ಸೊ ನೋಡಿ, ಇಲ್ಲಿ ಜ್ಯೋತಿಷ್ಯದ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಗಳನ ಅಧಿಪತ್ಯ, ಮಂಗಳ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಧೈರ್ಯ, ಸ್ಥೈರ್ಯ, ಬಾಡಿ ಲ್ಯಾಂಗ್ವೇಜು ಇದೆಲ್ಲವನ್ನ ಈ ಕುಜ ಕೊಡುತ್ತೆ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಧರಣಿಯನ್ನು ಹೋಲ್ತಕ್ಕಂಥವನು ಕುಜ ಮಾತ್ರ. ಇವತ್ತು ಏನಾದರೂ ರಿಸರ್ಚಲ್ಲಿ ಭೂಮಿಯನ್ನು ಬಿಟ್ಟರೆ ಕುಜನಲ್ಲಿ ವಾಸ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ವಿಚಾರಗಳನ್ನು ವಿಜ್ಞಾನಿಗಳು ಕಂಡುಹಿಡಿತಲೇ ಇದ್ದಾರೆ. ಕುಜ ಮಾತ್ರ, ನಾವು ಕುಜನನ್ನು ಸಪ್ರೆಸ್ ಮಾಡಬೇಡಿ. ಸುಮ್ಮನೆ ಅನ್ನೆಸಸರಿಯಾಗಿ ಕುಜ ದೋಷ, 4ರಲ್ಲಿ ಕುಜ ಇತ್ತು ಶಾಂತಿ ಮಾಡ್ಕೊಳ್ಳಮ್ಮ, 2ರಲ್ಲಿ ಕುಜ ಇತ್ತು ಶಾಂತಿ ಮಾಡ್ಕೊಳ್ಳಮ್ಮ, 7ರಲ್ಲಿ ಕುಜ ಇದೆ ಶಾಂತಿ ಮಾಡ್ಕೊಳ್ಳಮ್ಮ, ಅಷ್ಟಮದಲ್ಲಿ ಕುಜ ಇದೆ ಶಾಂತಿ ಈಗ ಇರೋದೇ 12 ಮನೆಗೆ ಎಲ್ಲ ಕಡೆ ಕುಜ ಕುದೇ ಇರ್ತದೆ. ಇಷ್ಟು ಮನೆಗಳಲ್ಲಿ ಯಾವುದರಲ್ಲ ಒಂದು ಕೂತೇ ಇರುತ್ತೆ, ಶಾಂತಿ ಮಾಡ್ತೀವಿ, ಅವ್ರ ಜೀವನಾಧ್ವಾನ ಮಾಡ್ತೀವಿ. ಅಫ್ಕೋರ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಕುಜದೋಷ ಇದೆ, ಇಲ್ಲ ಅಂತಲ್ಲ. ಕುಜ ಮದುವೆ ಸಮಯದಲ್ಲಿ ಸ್ಥಿತನಿದ್ದು ದಶಾಭುಕ್ತಿಗಳು ನಡೀತಾ ಇದ್ದರೆ ಅಲ್ಲಿ ಸಪ್ರೆಸ್ ಮಾಡ್ಬೋದು ಹೊರತು ಸುಮ್ಮನೆ ಸಪ್ತಮದಲ್ಲಿ ಕುಜ ಇದೆ ಶಾಂತಿ ಮಾಡ್ಕೊಳ್ಳಿ, ಇದೆಲ್ಲ ಏನು ಬೇಡ್ರಪ್ಪ. ಸಮಾಜವನ್ನು ಅಟ್ಲೀಸ್ಟ್ ಒಳ್ಳೆ ಟ್ರೈನ್ ಮಾಡೋಣ ನಾವೆಲ್ಲ ಸೇರಿಕೊಂಡು.
ನಾವು ಜ್ಯೋತಿಷಿಗಳಾಗಿರ್ಬೋದು, ಅನೇಕ ಜನಗಳಾಗಿರ್ಬೋದು, ಅಟ್ಲೀಸ್ಟ್ ಗಿವ್ ಸಮ್ ಗುಡ್ನೆಸ್. ಪ್ರತಿಯೊಂದು ಒಬ್ಬರಿಗೂ ಕೂಡ, ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ಸರಿಸುಮಾರು ನಮ್ಮ ದೇಶದ ಜನತೆ ತಗೊಂಡಾಗಲೂ ಕೂಡ 75ರಿಂದ 80% ಕುಜದೋಷ ಇದ್ದೇ ಇರ್ತದೆ. ಹಾಗಾದರೆ ಅವರ ಎಲ್ಲ ಸಮಸ್ಯೆಗಳಿಗೆ ಕುಜನೇ ಕಾರಕನಾಗ್ತಕ್ಕಂಥದ್ದು ಇಲ್ಲವೇ ಇಲ್ಲ. ದಯಮಾಡಿ ಒಳ್ಳೆ ಗೈಡೆನ್ಸ್ ಕೊಡೋಣ. ಜ್ಯೋತಿಷದ ಪ್ರಕಾರ ನಾವು ಬೆಳಿಬೇಕು, ಎಲ್ಲದು ಪ್ರತಿಯೊಂದು ಇರುತ್ತೆ. ಅಟ್ಲೀಸ್ಟ್ ಒಳ್ಳೆ ಮಾರ್ಗದರ್ಶನ ಕೊಡೋಣ. ಒಳ್ಳೆ ವಿದ್ಯಾರ್ಥಿಗಳಾಗ್ತಕ್ಕಂಥದ್ದು, ಒಬ್ಬ ಒಳ್ಳೆಯ ಗುರು ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರಿ ಮಾಡೋದು ಸತ್ಯ. ಇದು ಸತ್ಯ, ಹೆಮ್ಮೆಯಿಂದ ಹೇಳ್ಕೊಬೋದು. ಸೊ ಹಾಗಾಗಿ ಈ ದಿನದ ದೀಪಾರಾಧನೆಯಲ್ಲಿ ಏನು ವಸ್ತುಗಳನ್ನು ಹಾಕಿ ಉರಿಸಿದ್ರೆ ಶುಭವಾಗ್ತದೆ, ಹೇಗೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಕೂಲಂಕುಷವಾಗಿ ತಿಳಿಸ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಮಂಗಳವಾರ ಈ ದಿನ ಷಷ್ಠಿ ತಿಥಿ ಇದೆ, ಒಳ್ಳೆಯದು. ಶುಕ್ಲ ಪಕ್ಷ, ಶುಕ್ಲ ಯೋಗ ಇರ್ತಕ್ಕಂಥ ಸಮಯ, ತೈತುಲಾಕರಣ ಇರ್ತಕ್ಕಂಥದ್ದು. ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಅಂದರೆ ಮಧ್ಯಾಹ್ನ 3:43 ಸಂಜೆ 5:20 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:18 10:54 ಗುಳಿಕ ಕಾಲ ಮಧ್ಯಾಹ್ನ 12:31 2:07 ಕೂಡ ಗುಳಿಕ ಕಾಲ ಇರುತ್ತೆ. ಹಾಗೆ ಈ ದಿನದ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಬೆಳಗ್ಗೆ 8:28 9:21 ಕೂಡ ಇರುತ್ತೆ. ಹಾಗೆ ಕಂಟಕ ಮೃತ್ಯುದೋಷ ಕೂಡ ಬೆಳಗ್ಗೆ 6:43 7:36 ಉತ್ತಮ ಸಮಯವಿಲ್ಲ. ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಆಗಿರ್ಬೋದು, ಹಾಗೆ ಸ್ತ್ರೀ, ಹಾಗೆ ಮದುವೆ ವಿಚಾರಗಳು, ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಮುಂದುವರಿಯುತ್ತೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ಈ ದಿನದ ತುಂಬ ಎನರ್ಜಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ. ಬಟ್ ಮನಸ್ಥಿತಿ ಸ್ವಲ್ಪ ಹಾಗೂ ಈಗ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಬಟ್ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ಶುಭವನ್ನು ಕಾಣೋದಕ್ಕೋಸ್ಕರ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಸ್ವಲ್ಪ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ನಿಜವಾಗ್ಲೂ ಬ್ಯೂಟಿಫುಲ್ ಡೇ ಆಗುತ್ತದೆ, ಲಾಭದಾಯಕ. ಒಳ್ಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಇದೆ, ಒಳ್ಳೆಯದು ಕೂಡ ಇದೆ. ವೃಷಭರಾಶಿಯವರ ಫಲಾಫಲ ಹೇಗೆ? ನೀವು ಎಂಥ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀರೋ, ಅಂದ್ರೆ ಅರ್ಥಾತ್ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತೀರೋ ಅಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ. ರಾಜಕೀಯ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ, ಹಾಗೂ ಶತ್ರುವಿನ ಮೇಲೆ ವಿಜಯ, ಕೋರ್ಟ್ ಕಚೇರಿಯ ಮೇಲೆ ವಿಜಯವಿದೆ. ಖಂಡಿತ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಹಾಗೂ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸುತ್ತೆ. ಹಾಗೆ ಮಿಥುನ ರಾಶಿಯವರ ಫಲ. ಮಿಥುನ ರಾಶಿಯವರಿಗೆ ಒಂದು ಬದಲಾವಣೆ ತಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಏನಾದರೂ ಬದಲಾಗಬೇಕು. ಈ ಬದಲಾವಣೆ ಜೀವನದಲ್ಲಿ ಅತ್ಯಂತ ಶುಭವನ್ನು ಕೊಡತಕ್ಕಂಥದ್ದು ಇರಬಹುದು. ಸೊ ಕೆಲಸದಲ್ಲಿ ಚೇಂಜ್ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದಿರುತ್ತೆ. ಜೊತೆಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಈ ದಿನ ಮಿಥುನ ರಾಶಿಯವರು ಕೆಲವೊಂದು ಬಾರಿ ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಆದಷ್ಟು ಗುರು ಹಿರಿಯರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆದಷ್ಟು ಮಿಥುನ ರಾಶಿ ಲೇಜಿನೆಸ್ಸನ್ನು ಕಡಿಮೆ ಮಾಡಿ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗೇ ನಡೀತದೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ದುರ್ಗಾ ಮಂತ್ರಗಳನ್ನು ಹೇಳ್ಕೋಬೇಕು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಕಟಕ ರಾಶಿ ಎಕ್ಸ್ಪೆಷಲಿ ಮನೆ, ವಾಹನಾದಿಗಳು ಅಥವಾ ಇನ್ನಿತರೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ. ಸಾಧ್ಯವಾದಷ್ಟು ಉದ್ದಿನ ಕಾಳು ದಾನವಾಗಿ ಮಾಡಿ. ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ನೀಡಿ ಪ್ರಾರ್ಥನೆ ಮಾಡಿ. ಇಲ್ಲಾಂದರೆ ಸ್ವಲ್ಪ ಅಷ್ಟು ಉತ್ತಮ ದಿನವಲ್ಲ. ತುಂಬ ಕೋಪದಿಂದ ಅನರ್ಥಗಳು, ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಜಾಸ್ತಿ ಇದೆ. ಕಟಕ ರಾಶಿ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಆದಷ್ಟು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಮುಖ್ಯ ಕಾರ್ಯಗಳನ್ನು ಸ್ವಲ್ಪ ಸ್ಥಗಿತದಲ್ಲಿಡ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯವರ ಈ ದಿನದ ಫಲಾಫಲ. ಖಂಡಿತ ಸಿಂಹರಾಶಿಯವರಿಗೆ ತುಂಬನೇ ಒಂದು ನಾಲೆಡ್ಜ್ ಪವರಿಂದ ಅಧಿಕವಾಗಿರ್ತಕ್ಕಂಥ ಸಂಪಾದನೆ, ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೂಡ ನೋಡ್ತೀರ. ಬಟ್ ಕೆಲವೊಂದು ಮಾತುಕತೆಗಳ ವಿಚಾರಗಳಲ್ಲಿ
ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತನಾಡಿ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕೂಡ ಇದೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಕೂಡ ಕಾರ್ಮಿಕರಿಗೆ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಮಿಕ್ಕ ವಿಚಾರಗಳು ಸಾಧಾರಣದಿಂದ ಫಲಗಳನ್ನೇ ಕೊಡುತ್ತೆ, ಶುಭವಿರುತ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕನ್ಯಾ ರಾಶಿಯವರ ಫಲ ಈ ದಿನ ನೋಡೋದಾದರೆ, ಹಣಕಾಸು ವಹಿವಾಟುಗಳು, ಹಾಗೆ ಕುಟುಂಬದ ಚಿಂತನೆಗಳು, ಶತ್ರುವಿನ ಮೇಲೆ ಹೇಗೆ ವಿಜಯ ಸಾಧಿಸಬೇಕು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಬಟ್ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗುತ್ತೆ. ಬಟ್ ದಾಂಪತ್ಯ ಸಣ್ಣ ಪುಟ್ಟ ವಿರಹಗಳಿರ್ತಕ್ಕಂಥದ್ದು ಇರ್ತದೆ. ಬಟ್ ಸಾಲ ಮಾತ್ರ ಮಾಡಬೇಡಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ. ಬಟ್ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಕನ್ಯಾ ರಾಶಿ ಸಾಧ್ಯವಾದಷ್ಟು ಕೂಡ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಕೋಪ ನಿಯಂತ್ರಣ ಅತಿ ಅವಶ್ಯಕ. ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ. ಹಣಕಾಸು ವಹಿವಾಟುಗಳು ಸ್ವಲ್ಪ ಎಚ್ಚರದಲ್ಲಿಟ್ಕೊಳ್ಳಿ. ಸ್ನೇಹಿತರೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೀರಾ, ಸ್ವಲ್ಪ ಜಾಗರೂಕತೆ. ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತದೆ. ಸಾಲ ಬಾಧೆ ಕಾಡ್ತಕ್ಕಂಥ ದಿನವಾಗ್ತದೆ ಈ ದಿನ. ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ, ಅದೊಂದು ಮಾತ್ರ ಶುಭದಾಯಕವಾಗುತ್ತೆ. ಅದರ್ವೈಸ್ ಬೇರೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಜೊತೆಗೆ ಈ ವಿದ್ಯಾರ್ಥಿಗಳಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಅಪೇಕ್ಷೆ ಮಾಡಲಿಕ್ಕಿಲ್ಲ. ಕೆಲಸದ ವಿಚಾರದಲ್ಲಿ ತುಲಾರಾಶಿಯವರು ಎಚ್ಚರ, ಇದು ಭಾಳ ಮುಖ್ಯವಾಗಿ ನೋಡಿ. ಶಿವನ ಆರಾಧನೆ ಮಾಡ್ಕೊಳ್ಳಿ, ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಗೊಂದಲಮಯವಾಗಿರ್ತಕ್ಕಂಥ ದಿನ. ಮನೆ, ಆಸ್ತಿ, ಇನ್ನಿತರೆ ವಿಚಾರಗಳಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಯಾವುದ್ಯಾವುದೋ ಮಾತುಗಳಿಂದ ಇಡೀ ಮನೆಯ ವಾತಾವರಣವನ್ನು ಕೆಡಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಕಾಣುತ್ತೆ. ಯಾರ ಜೊತೆನೂ ಬೇಡ, ಒಂಟಿಯಾಗಿದ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಇದನ್ನು ವೃಶ್ಚಿಕ ರಾಶಿಯವ್ರಿಗೆ. ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಶಿವನ ಕುರಿತು ಆರಾಧನೆ, ಶಿವನ ಅಷ್ಟೋತ್ತರ, ಬಿಲ್ವಾರ್ಚನೆ ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ಧನುರಾಶಿಯವರ ಫಲಾಫಲ ಹೇಗಿರುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭದಾಯಕ. ಸಣ್ಣ ಸಂಚಾರ ಇರುತ್ತೆ, ಲಾಭವೂ ಕೂಡ ಬರುತ್ತೆ. ಕ್ಯಾಬ್ ಡ್ರೈವರ್ಸ್ಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಉತ್ತಮ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಾಧಾನದವಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ವ್ಯಾಪಾರಸ್ಥರಿಗೆ ಒಂದು ಅಷ್ಟು ಉತ್ತಮ ಇಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚು ಪ್ರಯತ್ನದಿಂದ ಲಾಭ, ಇಷ್ಟಂತೂ ಹೇಳ್ಬೋದು. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಕರ ರಾಶಿಯವರಿಗೆ ಯೂಶಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇಡಿ. ಬಟ್ ಕೆಲಸದಲ್ಲಿ ಉತ್ಕೃಷ್ಟತೆ ಬರುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ, ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಇದೆ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸುತ್ತೆ. ಸ್ವಲ್ಪ ನೀವು ಯಾರು ಈ ಒಂದು ಮಕರ ರಾಶಿಯಲ್ಲಿದ್ದೀರೋ, ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ತರತಕ್ಕಂಥದ್ದು ಇರ್ತದೆ. ಕುಟುಂಬದ ವ್ಯಾಜ್ಯಗಳನ್ನು ತಪ್ಪಿಸಿ ದಿನ ಅಷ್ಟು ಉತ್ತಮತೆ ಇಲ್ಲ. ಕುಟುಂಬದ ವ್ಯಾಜ್ಯಗಳು ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಕಾರಿಯಾಗಿ ಕೊಡೋದಿಲ್ಲ. ಆದಷ್ಟು ದುರ್ಗಾಮಾತೆಯ ಆರಾಧನೆ ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ಕುಂಭರಾಶಿಯವರ ಫಲಾಫಲ ಹೇಗೆ. ಸೊ ಕುಂಭರಾಶಿಯವರು ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳನ್ನು ನಡೆಸ್ತೀರ. ಸ್ವಲ್ಪ ಡ್ರೀಮಿ ಒಂದು ಕನಸುಗಳು, ತುಂಬ ಕನಸು ಕಾಣ್ತಕ್ಕಂಥ ದಿನವಾಗ್ತದೆ ಕೂಡ. ಸ್ವಲ್ಪ ಸೋಂಬೇರಿತನವನ್ನು ಕಾಡುತ್ತೆ. ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಅಂತೂ ಖಂಡಿತ ಇರುತ್ತೆ. ಯಾರು ಕುಂಭರಾಶಿಯಲ್ಲಿದ್ದೀರೋ ತಾವು ಒಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ಬೋದು, ಅಥವಾ ದೂರ ಪ್ರಯಾಣಗಳಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣ ಹಣಕಾಸು ವಹಿವಾಟುಗಳು ಒಂದು ಮೀಡಿಯಮ್ ಆಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಕೊನೆಯದಾಗಿ ಮೀನರಾಶಿ, ಎಚ್ಚರವಾಗಿರಬೇಕು ಮೀನರಾಶಿಯವರು. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಗಲಾಟೆ ಮಾಡ್ಕೋಬೇಡಿ. ಹಾಗೆ ನೆರೆಯವರ ಹತ್ರ ಎಕ್ಸ್ಪೆಷಲಿ ಏನು ಗಲಾಟೆ ಮಾಡ್ಕೋಬೇಡಿ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾರೇ ಆಗಿರ್ಬೋದು, ಸ್ವಲ್ಪ ಎಚ್ಚರ. ಉದ್ದಿನ ಕಾಳು ದಾನ, ಹಾಗೆ ದುರ್ಗಾ ಅಷ್ಟೋತ್ತರ ಭಾಳ ವಿಶೇಷತೆ. ಮೀನರಾಶಿಯವರು ಸ್ವಲ್ಪ ಜಾಗರೂಕರಾಗಿ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಮಂಗಳನ ತತ್ವ ಇರ್ತಕ್ಕಂಥ ಮಂಗಳವಾರ. ನಿಮಗೆ ಮನೆಯಲ್ಲಿ ಭಯದ ವಾತಾವರಣವಿದ್ದು ಶತ್ರು ಬಾಧೆಯಂತಹ ನಾನಾ ಸಮಸ್ಯೆಗಳು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಹಾಗೂ ಕೂಡ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಕುಜ ಇದ್ದು ಮನೆಯವರೆಲ್ಲ ಕಿರಿಕಿರಿಗಳಾಗಿ ಅನುಭವಿಸ್ತಾ ಇದ್ದಾರೆ ಎಂದಾಗ ನೋಡಿ, ಖಂಡಿತವಾಗಿ ಮಂಗಳವಾರ ಮಂಗಳನ ದೀಪ ಅಂದರೆ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ತುಪ್ಪ ಅಥವಾ ಎಳ್ಳೆಣ್ಣೆ, ಅದಕ್ಕೆ ಒಂದಷ್ಟು ತೊಗರಿ ಬೇಳೆ
ಕೆಳಗಡೆ ಕಾಲಿಡಬೇಡಿ. ಅದರಲ್ಲೂ ಕೂಡ ಒಂದು ತಟ್ಟೆಯಲ್ಲಿಟ್ಟು ತೊಗರಿ ಬೇಳೆಯಲ್ಲಿ ದೀಪಾರಾಧನೆಯನ್ನು ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ಯಾರಿಗೆ ಈ ಥರದ ಸಮಸ್ಯೆಗಳು ಬಾಧೆಗಳು ಕಾಡ್ತಾ ಇದೆಯೋ ಖಂಡಿತವಾಗಿ ವಿಶೇಷವಾಗ್ತದೆ. ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಿ ಆದರೂ ಉರಿಸ್ಬೋದು. ಇದನ್ನು ಮಾಡಿ ನೋಡಿ, ನನಗೆ ಆನ್ಸರ್ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಫಲ. ಕುಜದೋಷದಂತಹ ನಾನಾ ಸಮಸ್ಯೆಗಳು ದೂರವಾಗುತ್ತೆ. ಅಭಿವೃದ್ಧಿ ಖಂಡಿತ. ಇದಂತೂ ಸತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ, ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯ. ಒಂದು ಸತಿ ಸೂಪರಾಗಿರ್ತಾರೆ 15 ದಿವಸ, ಒಂದು ಸತಿ ಡೌನ್ ಆಗಿಬಿಡ್ತಾರೆ. ಕೋಪ ಇದ್ದಕ್ಕಿದ್ದಾಗೆ ಕೋಪ ಬರ್ಬೋದು. ಹಾಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗದಲ್ಲೇ ಇರ್ಬೋದು. ಹಾಗೂ ಕೂಡ ಅನೇಕ ದೃಷ್ಟಿದೋಷಗಳು ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಒಂದು ಸಮಾನ ಸ್ಥಿತಿ, ಸಮಾನ ಮನಸ್ಥಿತಿ ಹೊಂದ್ಕೊಳ್ಳಿಕ್ಕೋಸ್ಕರ ನೋಡಿ, ಈ ವೃಶ್ಚಿಕ ರಾಶಿಯವ್ರಿಗೆ ಈ ಬ್ಲ್ಯಾಕ್ ಟರ್ಮಲೈನ್ ಮತ್ತು ಮಿಲ್ಕಿ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್, ಇದು ವೃಶ್ಚಿಕ ರಾಶಿಯವ್ರಿಗೆ ನಾನು ತಯಾರಿ ಮಾಡಿರ್ತಕ್ಕಂಥ ಕ್ರಿಸ್ಟಲ್ಸ್. ಇದರ ಒಂದು ಫಲಾನುಸಾರವಾಗಿ ನಿಮ್ಮ ಮನಸ್ಥಿತಿ, ಹಾಗೆ ಬಾಧೆಗಳು, ಕಣ್ದೃಷ್ಟಿ, ಹಣಕಾಸಿನ ವ್ಯವಸ್ಥೆ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೇವಲ 999ಕ್ಕೆ ಇದರ ಒಂದು ಫಲ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.